ಬೆಂಗಳೂರಿನಲ್ಲಿ ನಡೆದ 7 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂಎಸ್ ಹಳೆ ಸಿಬ್ಬಂದಿ ಝೇವಿಯರ್ ಪೊಲೀಸ್ ವಶಕ್ಕೆ ಪಡೆದಿದ್ದಾರೆ. ಕೇವಲ 4 ದಿನ ಸಿಎಂಎಸ್ನಲ್ಲಿ ಕೆಲಸ ಮಾಡಿದ್ದಂತ ಝೇವಿಯರ್ನ ಪೊಲೀಸರು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 7 ಕೋಟಿ 11 ಲಕ್ಷ ರೂಪಾಯಿಯನ್ನ ದರೋಡೆ ಮಾಡಿಕೊಂಡು ಆರೋಪಿಗಳು ಎಸ್ಕೇಪ್ ಆಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಹಿಂದೆ ಕೆಲಸಕ್ಕೆ ಸೇರಿ ಬಿಟ್ಟವ್ರು ಯಾರು, ಯಾಕೆ ಬಿಟ್ಟಿದ್ರು, ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಝೇವಿಯರ್ ಅನ್ನುವಂತ ವ್ಯಕ್ತಿ ಈಗ ವಶಕ್ಕೆ ಪಡೆದಿದ್ದಾರೆ. ಕೇವಲ 4 ದಿನ ಅಷ್ಟೇ ಕೆಲಸ ಮಾಡಿದ್ದಂತೆ. ಇದೇ ವರ್ಷ ಜುಲೈ 31ಕ್ಕೆ ಕೆಲಸಕ್ಕೆ ಸೇರಿ ಆಗಸ್ಟ್ 4ಕ್ಕೆ ಕೆಲಸ ಬಿಟ್ಟಿದ್ದ. ಯಾವುದೇ ಮಾಹಿತಿ ನೀಡದೆ ಕೆಲಸ ಬಿಟ್ಟಿದ್ದ ಝೇವಿಯರ್ SSLC ಓದಿದ್ದಂತ ಆರೋಪಿ ಝೇವಿಯರ್ನನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಅಶೋಕ್ ನಗರದ ಶಾಂಪುರದಲ್ಲಿ ಝೇವಿಯರ್ ವಾಸವಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಸದ್ಯ ಝೇವಿಯರ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಈತ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾಕೆ, 4 ದಿನ ಆದ ತಕ್ಷಣ ಕೆಲಸ ಬಿಟ್ಟಿದ್ಯಾಕೆ, ಈ ದರೋಡೆಗೂ ಈತನಿಗೂ ಏನಾದರೂ ಸಂಬಂಧ ಇದೆಯಾ ಅಂತ. ಅಂದರೆ ಅಲ್ಲಿ CMS ವಾಹನ ಹೋಗೋದು ಯಾವಾಗ, ಯಾವ ವಾಹನ ಕೆಟ್ಟಿದೆ, ಯಾವ ವಾಹನದಲ್ಲಿ ಹೋಗ್ತಿದ್ದಾರೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನು ಬಿಟ್ಟು ಕೊಟ್ಟಿದ್ನ ಈತ. ಅಲ್ಲಿ ಇರೋದ್ರ ಬಗ್ಗೆ, ಅಲ್ಲಿನ ವೆಹಿಕಲ್ಸ್ ಬಗ್ಗೆ, ಸಿಬ್ಬಂದಿ ಬಗ್ಗೆ ಏನಾದರೂ ಮಾಹಿತಿಯನ್ನು ಕಲೆ ಹಾಕಿ ಇವ್ರಿಗೆ ಕೊಟ್ಟಿರಬಹುದಾ, ಆ ಒಂದು ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಸದ್ಯ ಝೇವಿಯರ್ನನ್ನ ವಶಕ್ಕೆ ಪಡೆದಿದ್ದಾರಂತೆ. ಆತ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳನ್ನು ಹೇಳಬಹುದು ಹಾಗಾದ್ರೆ ಅಂತ. SSLC ಓದಿದ್ದಂಥ ಝೇವಿಯರ್ ಏನಿದ್ದಾನೆ, ಅಶೋಕ್ ನಗರದ ಶಾಂಪುರದಲ್ಲಿ ವಾಸವಿದ್ದ. ಕೇವಲ 4 ದಿನ ಮಾತ್ರ ಈತ CMS ನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ ಸಿಬ್ಬಂದಿಯಾಗಿ. ಅಷ್ಟೇ 4 ದಿನ ಕೆಲಸ ಮಾಡಿದ್ದು. ಇದೇ ವರ್ಷ ಜುಲೈ 31ಕ್ಕೆ ಕೆಲಸಕ್ಕೆ ಸೇರಿದ್ದ. ಆಗಸ್ಟ್ 4ನೇ ತಾರೀಕು ಕೆಲಸವನ್ನು ಬಿಟ್ಟಿದ್ದ. ಹಾಗಾದರೆ ಯಾತಕ್ಕಾಗಿ ಈ ರೀತಿ ಮಾಡಿದ್ದು? ಬೇರೆ ಏನಾದರೂ ಕಾರಣಗಳಿದೆಯಾ, ಅಥವಾ ಈ ದರೋಡೆಗೂ ಈತನಿಗೂ ಏನಾದರೂ ಸಂಬಂಧ ಇದೆಯಾ? ಆ ಆಯಾಮದಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ. ನೋಡೋಣ ಈತ ಬಾಯಿ ಬಿಡುವಂಥ ಮಾಹಿತಿ ಏನಾಗಿರಬಹುದು ಅಂತ. ಕಾರಣ 7 ಕೋಟಿ 11 ಲಕ್ಷ ದರೋಡೆ ಆಗಿರೋದು. ಆ ದರೋಡೆ ಮಾಡ್ಕೊಂಡು ಹೋಗಿದಂಥ ವ್ಯಕ್ತಿಗಳಿಗೂ ಈತನಿಗೂ ಸಂಬಂಧ ಇದೆಯಾ? ಈತ ಏನಾದರೂ ಮಾಹಿತಿಯನ್ನು ಬಿಟ್ಟು ಕೊಟ್ಟಿದ್ನಾ? CMS ವಾಹನದ ಬಗ್ಗೆ ಆಗಲಿ, CMS ವಾಹನದಲ್ಲಿ ಹಣ ತುಂಬ್ಕೊಂಡು ಹೋಗೋದ್ರ ಬಗ್ಗೆ ಆಗಲಿ, ಹೀಗೀಗಾಗುತ್ತೆ ಅನ್ನೋದ್ರ ಬಗ್ಗೆ, ಆ ಪ್ರಕ್ರಿಯೆಗಳ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟಿದ್ನಾ? ಅದರ ಆಧಾರದ ಮೇಲೆ ಈ ದರೋಡೆಕೋರರು ಪ್ರೀ ಪ್ಲ್ಯಾನ್ಡ್ ಆಗಿ ದರೋಡೆ ಮಾಡಿದ್ದ. ಈತನ ಹೆಸರು ಏನಾದರೂ ಇದರಲ್ಲಿ ಬಂದಿದೆಯಾ, ಈತನು ಶಾಮೀಲಾಗಿದ್ದಾನ ಅನ್ನೋದ್ರ ಬಗ್ಗೆ ಈಗ ತನಿಖೆ ಶುರುವಾಗಿದೆ. ಯಾವುದೇ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆ. ಅಂದರೆ ಆತ ಕೆಲಸ ಬಿಡುವಂಥ ಸಂದರ್ಭದಲ್ಲೂ ಕೂಡ ಏನು ಹೇಳ್ದೆ ಕೇಳ್ದೆ ಕೆಲಸ ಬಿಟ್ಟಿದ್ದಂತೆ. ಅದು ಕೂಡ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕೆಲಸಕ್ಕೆ ಸೇರಿದ್ಯಾಕೆ, 4 ದಿನಕ್ಕೆ ಕೆಲಸ ಬಿಟ್ಟು ಹೋಗಿದ್ಯಾಕೆ, ಏನಾದರೂ ಮಾಹಿತಿ ಪಡ್ಕೊಳ್ಳೋದಕ್ಕೆ ಅಂತಾನೆ ಈತ ಬಂದಿದ್ನಾ ಅನ್ನೋದ್ರ ಬಗ್ಗೆ ಕೂಡ. ಆ ದರೋಡೆಕೋರರಿಗೂ ಈತನಿಗೂ ಕಾಂಟ್ಯಾಕ್ಟ್ ಇದೆಯಾ? ಈತನ ಫೋನ್ ಕೂಡ ಚೆಕ್ ಮಾಡ್ತಾರೆ. ಯಾರ್ಯಾರಿಗೆ ಕಾಲ್ ಮಾಡಿದ್ದಾನೆ, ನಿರಂತರವಾಗಿ ಯಾರ ಜೊತೆಗೆ ಸಂಪರ್ಕದಲ್ಲಿದ್ದ, ಅದೆಲ್ಲದ್ರ ಬಗ್ಗೆನೂ ಕೂಡ ಈಗ ಸದ್ಯ ಝೇವಿಯರ್ನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನೋಡೋಣ ಈ ಪ್ರಕರಣದಲ್ಲಿ ಈತನ ಪಾತ್ರವೂ ಇದೆಯಾ, ಇದ್ರೂ ಕೂಡ ಎಷ್ಟು ಸಹಭಾಗಿಯಾಗಿದ್ದ, ಇದರಲ್ಲಿ ಮಾಹಿತಿಯನ್ನು ಈತ ಏನಾದರೂ ಲೀಕ್ ಮಾಡ್ತಾ ಇದ್ನಾ, ಅದೆಲ್ಲದ್ರ ಬಗ್ಗೆನೂ ಕೂಡ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಲೈವಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಂತೋಷ್, ಈಗಾಗಲೇ ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಝೇವಿಯರ್ನ ವಶಕ್ಕೆ ಪಡೆದಿದ್ದಾರೆ. ಬಟ್ ಈತ 4 ದಿನ ಮಾತ್ರ ಅಲ್ಲಿ ಕೆಲಸ ಮಾಡಿದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಯಾವುದೇ ಮಾಹಿತಿ ನೀಡದೆ ಕೆಲಸ ಬಿಟ್ಟಿದ್ದ ಅಂತ. ಈತನಿಂದ ಏನಾದರೂ ಮಾಹಿತಿ ಗೊತ್ತಾಯ್ತಾ? ಇವನಿಗೂ ದರೋಡೆಕೋರರಿಗೂ ಏನಾದರೂ ಲಿಂಕ್ ಇದೆಯಾ? ಸೋಕೆ ಏನು ಆತನಿಗೂ ದರೋಡೆಕೋರಿಗೂ ಲಿಂಕ್ ಸಂಬಂಧ ಇರ್ಬೋದು ಅನ್ನೋ ಕಾರಣಕ್ಕೆ ಆತನ ವಶಕ್ಕೆ ಕರ್ಕೊಂಡ್ಬಂದಿರುವಂಥದ್ದು ಪೊಲೀಸರು. ಈಗಾಗಲೇ ಆತನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಅದು ಬಹುತೇಕ ಆತನ ಬಂಧಿಸ್ಬೋದು ಅನ್ನೋ ಮಾಹಿತಿಗಳು ಕೂಡ ಇರುವಂಥದ್ದು. ಯಾಕೆಂದರೆ ಏಕಾಏಕಿಯಾಗಿ ಕೆಲಸಕ್ಕೆ ಬಂದಾತ ಅದೇ ರೀತಿಯಾಗಿ ಯಾವುದೇ ಮಾಹಿತಿಯನ್ನು ಕೊಡದೆ 5 ದಿನಗಳ ಕಾಲ ಕೆಲಸವನ್ನು ಮಾಡಿದವನು ಅಲ್ಲಿಂದ ಕೆಲಸವನ್ನು ಬಿಟ್ಟು ಎಸ್ಕೇಪ್ ಆಗಿರ್ತಾನೆ. ಆದರೆ ಇದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು, ಕೆಲಸ ಬಿಡ್ತೀನಿ ಇಲ್ಲ, ಯಾಕೆ ಬರ್ತಾ ಇಲ್ಲ, ಯಾಕೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂದರೆ ಯಾವುದೇ ಮಾಹಿತಿಯನ್ನು ಕೊಟ್ಟಿರೋದಿಲ್ಲ.
ಸೊ ಇದೀಗ ಇವ್ರಿಗೂ ಕೂಡ ಅನುಮಾನಗಳು ಬರ್ತಾ ಇರುವಂಥದ್ದು, ಇವನು ಕೂಡ ಇವರೊಟ್ಟಿಗೆ ಪಾಲುದಾರ ಆಗಿರ್ಬೋದು, ಈತನೇ ಮಾಹಿತಿಗಳನ್ನು ಕೊಟ್ಟಿರ್ಬೋದು. ಅಂದರೆ ಯಾವ ರೀತಿಯಾಗಿ ಹಣವನ್ನು ತೆಗೆದುಕೊಂಡು ಹೋಗ್ತಾರೆ, ಏನೆಲ್ಲ ಸಿಸ್ಟಮೆಟಿಕ್ ಆಗಿ ರೆಡಿ ಮಾಡ್ಕೊಂಡ್ಲಾಗಿರುತ್ತೆ, CMS ವೆಹಿಕಲ್ ಏನಿರುತ್ತೆ, ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ವೆಹಿಕಲ್, ಅದನ್ನು ಯಾವ ರೀತಿಯಾಗಿ ಸಿದ್ಧಪಡಿಸಿರ್ತಾರೆ, ಅಲ್ಲಿರುವಂಥ ಸೈರನ್ಗಳಿರ್ಬೋದು, CC ಕ್ಯಾಮ್ರಾಗಳಿರ್ಬೋದು, DVR ಎಲ್ಲಿಟ್ಟಿರ್ತಾರೆ, ಈಗ ಹಲವು ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಈತ ತನ್ನ ದರೋಡೆಕೋರರ ಪಾಲುದಾರರು ಏನಿದ್ದಾರೆ ಸೊ ಅವ್ರ ಜೊತೆ ಈತನು ಹೋಗಿ ಮಾಹಿತಿಯನ್ನು ಕೊಟ್ಟು ಈತ ಈ ಒಂದು ದರೋಡೆಯನ್ನು ಮಾಡಲಿಕ್ಕೆ ಸಹಕಾರವನ್ನು ಮಾಡಿರ್ಬೋದು ಅನ್ನೋ ಅನುಮಾನದಲ್ಲಿ ಆತನನ್ನು ಕೂಡ ಕರ್ಕೊಬಂದು ಈಗಾಗಲೇ ಎನ್ಕ್ವೈರಿಯನ್ನು ಮಾಡಿ ಬಹುತೇಕ ಆತನನ್ನು ಕೂಡ ಬಂಧಿಸ್ತಾರೆ ಅನ್ನೋ ಮಾಹಿತಿಗಳಿರುವಂಥದ್ದು. ಒಟ್ಟು ಇದುವರೆಗೆ 3 ಜನರನ್ನು ಬಂಧನ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಅದರಲ್ಲಿ ಈತನು ಒಬ್ಬ ಅನ್ನೋ ಮಾಹಿತಿ ಇದೆ. ಆದರೆ ಪೊಲೀಸ್ ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮೇಷನನ್ನು ಮಾಡಬೇಕಾಗುತ್ತೆ, ಯಾರ ಬಂಧನವಾಗಿದೆ ಯಾರ ಬಂಧನವಾಗಿಲ್ಲ ಅಂತ. ಅದರ ಮೂಲಗಳ ಪ್ರಕಾರ ಈಗಾಗಲೇ 3ರನ್ನು ವಶಕ್ಕೆ ಪಡ್ಕೊಂಡು ಬಂಧನವನ್ನು ಮಾಡಲಿಕ್ಕಿದೆ ಅಂತಿರುವಂಥದ್ದು. ಈತ ಇಲ್ಲಿ ಕೆಲಸವನ್ನು ಮಾಡೋ ಸಂದರ್ಭದಲ್ಲಿ ಯಾವ ಮೂಮೆಂಟ್ನಲ್ಲಿ ಎಷ್ಟೊತ್ತಿಗೆ ಕ್ಯಾಶ್ಗಳು ಬರುತ್ತೆ, ಎಲ್ಲಿಗೆ ಎಷ್ಟು ಕ್ಯಾಶ್ಗಳನ್ನು ಕಳಿಸ್ತಾರೆ, ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ, ಗನ್ಮನ್ಗಳು ಯಾರಿರ್ತಾರೆ, ಸೊ ಇವರ ಸಂಪರ್ಕಗಳನ್ನು ಕೂಡ ಸಾಧಿಸಬೇಕಾಗಿತ್ತು, ಚಾಲಕರ ಸಂಪರ್ಕಗಳನ್ನು ಕೂಡ ಸಾಧಿಸಬೇಕಾಗಿತ್ತು. ಹೀಗಾಗಿ ಆ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು CMSನಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿಗಳ ಒಂದು ಪರಿಚಯವನ್ನು ಕೂಡ ಆತ ಇಟ್ಕೊಂಡಿರುವಂಥ ಸಾಧ್ಯತೆಗಳಿತ್ತು. ಹೀಗಾಗಿ ಅವರ ಮುಖಾಂತರ ಮಾಹಿತಿಯನ್ನು ತೆಗೆದುಕೊಂಡು ಈತ ಈ ದರೋಡೆಕೋರರಿಗೆ ಕೊಟ್ಟಿರ್ಬೋದು ಅನ್ನೋ ಅನುಮಾನಗಳು ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆತನ ವಶಕ್ಕೆ ಪಡೆದು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇತರ ಆರೋಪಿಗಳಿಗೂ ಕೂಡ ಹುಡುಕಾಟವನ್ನು ನಡೆಸಿ ಕೆಲವರನ್ನ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ, ಶಂಕಿತರನ್ನ, ಅವ್ರನ್ನ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇದಷ್ಟೇ ಅಲ್ಲದೆ ಸಂಪೂರ್ಣವಾಗಿ ಕ್ಯಾಶ್ ಕೂಡ ಬಹುತೇಕವಾಗಿ ರಿಕವರಿ ಮಾಡಿದ್ವಿ ಅನ್ನೋ ಕಾನ್ಫಿಡೆನ್ಸ್ನಲ್ಲಿ ಪೊಲೀಸರು ಇದ್ದಾರೆ. ಇನ್ನು ಈ ಬಗ್ಗೆ ಯಾರ್ಯಾರ ಬಂಧನ ಆಗಿದೆ, ಎಷ್ಟು ಹಣವನ್ನು ರಿಕವರಿಯನ್ನು ಮಾಡಲಾಗಿದೆ, ಇದರ ಕಿಂಗ್ ಪಿನ್ಗಳ್ಯಾರು, ಮಾಸ್ಟರ್ ಮೈಂಡ್ ಪೊಲೀಸ್ ಪೇದೆ ಏನೆಲ್ಲ ಈತರಿಗೆ ಟ್ರೈನಿಂಗ್ಗಳನ್ನು ಕೊಟ್ಟಿದ್ದ, ಎಲ್ಲ ಅಂಶವು ಕೂಡ ಪೊಲೀಸರ ಮುಖಾಂತರ ಹೊರಬರಬೇಕಾಗಿರುವಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.